ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಂದು ಮಧ್ಯಾಹ್ನ. ಈಗ ಟೈಮ್ 12:25 ಆಗಿದೆ. ಎಕ್ಸಾಕ್ಟ್ ಟೈಮ್ ಬಂದು 12:20 ಆಗಿದೆ. ನಮ್ಮ ಮನೇಲಿ 5 ಮಿನಿಟ್ಸ್ ಟೈಮ್ ಬೇಗ ಇಟ್ಟಿದ್ದೀವಿ. ಸೊ 12:20 ಇದೆ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದಾಯಿತು. ಸೊ ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಪೂಜೆ ಸಾಮಾನುಗಳೆಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೂ ಮಕ್ಳನ್ನ ಕರ್ಕೊಂಬರೋಕ್ಕೆ ತುಂಬ ಟೈಮ್ ಇದೆ. ಅವ್ರನ್ನ ಕರ್ಕೊಂಬರೋದು ಬಂದು 2:35ಗೆ ಹೊರಟ್ರೆ ಸಾಕು. ಸೊ ಹಾಗಾಗಿ ಅಷ್ಟರಲ್ಲಿ ಇಷ್ಟ ಆಗುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಕೊಂಡ್ರೆ ನಾಳೆ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಕಳಿಸಿದ ನೀರೆಲ್ಲ ನಮ್ಮ ಮನೇಲಿ ಗಿಡಗಳಂತೂ ತುಂಬಾ ಇದೆ. ಸೊ ಗಿಡಕ್ಕೆ ಹಾಕ್ಬಿಡ್ತೀನಿ ನಾನು. ಸೊ ಫಸ್ಟು ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದು ತುಂಬಾ ಇರುತ್ತಲ್ಲ, ಫಸ್ಟ್ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತೀನಿ. ನನಗೆ ಈ ರೀತಿ ಹೊಸ ಮೇಲೆಲ್ಲ ರಂಗೋಲಿ ಹಾಕೋದು ತುಂಬಾ ಇಷ್ಟ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗಂದ್ರೆ ನಾನು ಯಾವಾಗಲೂ ಈ ಥರ ಈ ಕೆಳಗಡೆ ಹಾಕ್ತೀನಲ್ಲ ಅದು ಹಾಕೋಲ್ಲ. ಈ ಥರ ಶುಕ್ರವಾರ ಈ ಥರ ಅಮಾವಾಸ್ಯೆ ಪೌರ್ಣಮಿ ದಿನ ಮಾತ್ರ ಇಲ್ಲೆಲ್ಲ ಬಿಡಿಸ್ತೀನಿ. ಈ ಮಿಕ್ಕಿ ಟೈಮ್ಗಳೆಲ್ಲ ಏನು ಬಿಡ್ಸೋಕ್ಕೋಗಲ್ಲ, ಮಕ್ಕಳು ಬೇರೆ ಇರ್ತಾರಲ್ಲ, ಸೊ ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಹಾಕಲ್ಲ. ಈ ಥರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಅನ್ನೋ ಟೈಮ್ಗಳಲ್ಲಿ ಮಾತ್ರ. ಸೊ ಬರೀ ನಾನು ದೇವ್ರ ಮನೆ ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಇನ್ನೂ ಆಚೆ ಹೊಸನೆಲ್ಲ ಹಸಿ ಇಟ್ಕೊಂಡಿಲ್ಲ. ಇನ್ನು ಇಲ್ಲಿ ಗಣೇಶ ಇದ್ದಾರೆ, ಇನ್ನು ಅವ್ರು ಕ್ಲೀನ್ ಮಾಡ್ಕೊಂಡಿಲ್ಲ. ಇನ್ನು ಆಚೆ ಫೋಟೋಗಳು. ಬಟ್ ಟೈಮ್ ನೋಡಿ ಆಲ್ರೆಡಿ ಆಗಲೇ 1:10 ಆಗಿಬಿಟ್ಟಿದೆ.
ಸೊ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂದರೆ ನಾನು ಇನ್ನೂ ಕ್ಲೀನ್ ಮಾಡೋದು ಬೇಜಾನಿದೆ. ಇಲ್ಲ ಆಚೆ ಕ್ಲೀನ್ ಮಾಡ್ಕೋಬೇಕು, ಡೋರ್ ಕ್ಲೀನ್ ಮಾಡ್ಕೋಬೇಕು, ಹಾಗೆ ಇಲ್ಲಿರೋ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ನೋಡೋದಾಗಲಿ 1:10 ಆಗಿಬಿಟ್ಟಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ದೇವ್ರ ಸಾಮಾನು, ದೇವ್ರ ಪೂಜೆ ಸಾಮಾನೆಲ್ಲ ತೊಗೊಳ್ದು ಇಟ್ಬಿಟ್ಟು ನನ್ನ ಮಕ್ಳನ್ನ ಕರ್ಕೊಂಬರಕ್ಕೆ ಹೊರಡಬೇಕು. ಬಿದ್ದಿದೆ, ಆದರೂ ಶೆಕೆ ಮಾತ್ರ ಕಮ್ಮಿ ಆಗ್ತಿಲ್ಲ. ನನಗೆ ಇಷ್ಟು ಮಾಡೋ ಅಷ್ಟರಲ್ಲಿ ಶೆಕೆ ಸುರಿದು ಹೋಗ್ತಾ ಇದೆ. ಸೊ ಎಲ್ಲ ಮುಗಿದಲ್ಲ, ಇನ್ನು ಈಗಂತೂ ಪೂಜೆ ಮಾಡಲ್ಲ, ಇನ್ನು ಸಂಜೆ ಎಲ್ಲ ಕಲಶ ಎಲ್ಲ ರೆಡಿ ಮಾಡ್ಕೊಂಡು ಸಂಜೆ ಪೂಜೆ ಮಾಡ್ತೀನಿ. ಸೊ ಅದು ಇಷ್ಟು ಮಾಡೋ ಅಷ್ಟರಲ್ಲಿ ಈಗ ಇನ್ನೂ ಟೈಮು 2 o'clock ಆಗೈತೆ, ಇನ್ನೂ ಟೈಮ್ ಬೇಜಾನಿದೆ. ಸೊ ಪಪ್ಪಾಯ ಅಂತೂ ಬೆಳಗ್ಗೆ ಕಟ್ ಮಾಡಿದ್ದು, ನಂಗೆ ತಿನ್ನೋಷ್ಟು ಟೈಮ್ ಇರಲಿಲ್ಲವಲ್ಲ. ಸೊ ಇವಾಗ ಒಂಚೂರು ಕಟ್ ಮಾಡ್ಕೊತಾ ಇದ್ದೀನಿ. ನನಗಂದ್ರೆ ಹಣ್ಣೆಲ್ಲ ತರ್ತೀನಿ, ಬಟ್ ನಾನು ತಿನ್ನೋದು ಕಮ್ಮಿ, ಮಕ್ಕಳಿಗೆ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ನಾನು ಅದು ಈ ಥರ ಟೈಮ್ಗಳು ಸಿಕ್ಕಿದಾಗ ಹಣ್ಣ ಕಟ್ ಮಾಡ್ಕೊಳ್ಳೋದು, ತಿನ್ನೋದು ಅಷ್ಟೇ. ಇಲ್ಲ ಅಂದರೆ ಅದನ್ನು ಬಿಟ್ಟರೆ ಮಕ್ಕಳಿಗೆ ಕೊಟ್ಬಿಟ್ಟಿರ್ತೀನಿ, ನಾವು ಮಾಡಿಬಿಡ್ತೀನಿ ಒಂದೊಂದು ಸರಿ. ತಿನ್ನೋದು ಕಮ್ಮಿನೇ ನಾವು ಹಣ್ಣುಗಳೆಲ್ಲ, ಮಕ್ಕಳು ಅಂದ್ಕೊಂಡು ಸ್ವಲ್ಪ ಅವ್ರನ್ನ ಇದು ಮಾಡಿಬಿಡ್ತೀವಿ. ಪಪ್ಪಾಯ ಆ್ಯಕ್ಚುಲಿ ತಂದಿದ್ದು ಬಂದು ಹಸ್ಬೆಂಡ್ಗೋಸ್ಕರ, ಅವ್ರಿಗೆ ಫೀವರ್ ಜಾಸ್ತಿನೇ ಇತ್ತು. ಸೊ ಅದಕ್ಕೋಸ್ಕರ ಅವರಿಗೆ ಎಲ್ಲ ತಂದೆ, ಅದು ಮಕ್ಕಳು ಬಾಕ್ಸು ಆಯಿತು. ಸೊ ಅವರು ನೈಟು ತಿಂದಿದ್ರು, ಮತ್ತು ಬೆಳಗ್ಗೆನೂ ಇತ್ತು. ಸೊ ಅವ್ರಿಗೂ ಆಯಿತು. ಮಿಕ್ಕಿದ್ದನ್ನು ನಾನು ತಿನ್ಕೊತಾ ಇದ್ದೀನಿ. ನಾನು ಈ ಥರ ಫ್ರೂಟ್ಸ್ಗಳೆಲ್ಲ ಏನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿನ್ನೋದೇ ಕಮ್ಮಿ. ನೋಡಿ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತಿಂತಾ ಇಲ್ಲ. ಅದು ಮಕ್ಕಳು ಬಂದಾಗ ನನ್ನ ಮಕ್ಕಳೇ ತಿನ್ಕೊಂಡ್ಬಿಡ್ತಾರೆ, ನಾನು ತಿನ್ನಲ್ಲ. ಸೊ 2:30 ಆಯಿತು, ಮಕ್ಕಳನ್ನ 2:35 ಬಿಡ್ತಾರೆ. ಇನ್ನು 5 minutesಲ್ಲಿ ಸ್ಕೂಲ್ ರೀಚ್ ಆಗ್ಬೋದು. ಸೊ ಕರ್ಕೊಂಬರಕ್ಕೆ ಹೊರಡೋಣ. ನಾನೇನಾದ್ರು ಸ್ವಲ್ಪ ಲೇಟ್ ಆಗ್ಬೋದು, ನನ್ನ ಮಗಳು ಕಾಯ್ತಾ ಇರ್ತಾಳೆ. ನಾನು ಅವಳು ಮುಂದೆ ನಿಂತ್ಕೊಂಡ್ಬಿಡ್ಬೇಕು. ಅವಳನ್ನ ಅಂದರೆ ಕ್ಲಾಸಿಂದ ಹೊರಗಡೆ ಕರ್ಕೊಂಬರ್ಬೇಕಾದ್ರೆ ನಾನು ಅವಳ ಮುಂದೆ ನಿಂತಿರಬೇಕು, ಇಲ್ಲ ಅಂದರೆ ಹುಡ್ಕಾಡ್ತಿರ್ತಾಳೆ. ಸ್ವಲ್ಪ ಲೇಟಾಗಿ ಹೋದರೂ ಒಂಥರ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಸೊ ನಾನು ಅವಳು ಬಿಡೋದಕ್ಕೂ ಮುಂಚೆನೇ ಹೋಗ್ಬಿಡ್ತೀನಿ. ನನ್ನ ಮಗನ ಸ್ಕಿನ್ನು ಸ್ವಲ್ಪ ಲೇಟಾಗೇ ಬಿಡ್ತಾರೆ, ಒಂದು 10 minutes ಲೇಟಾಗೇ ಬಿಡ್ತಾರೆ. ಸ್ವಲ್ಪ ಕಾದರೂ ಪರವಾಗಿಲ್ಲ, ಬಟ್ ಅವ್ರು ಮಾತ್ರ ಬೇಜಾರು ಮಾಡ್ಕೋಬಾರ್ದು ಅಂತ ನಾನು ಸ್ವಲ್ಪ ಬೇಗನೆ ಹೋಗ್ತೀನಿ. ಸೊ ಈಗ 2:30 ಆಗಿದೆ. ಈಗ ನಾನು ಬಿಟ್ಟರು 2:35 ಎಲ್ಲ ಅಲ್ಲಿ ಇರ್ತೀನಿ. ಸೊ ಇನ್ನೊಂದು 2 minutes ಇರುತ್ತೆ, ಅಷ್ಟಕ್ಕನ್ನ ಕರ್ಕೊಬರ್ತಾ ಇರ್ತಾರೆ. ಅಪರಿಚಿತ ಅಂದ್ರೆ ಮೂವಿ ಬರುತ್ತೆ ಟಿವಿಯಲ್ಲಿ. ಅಪರಿಚಿತ
2:47. ಅವ ಇನ್ನೂ ಸ್ವಲ್ಪ ಕೊಡ್ಕಲ್ಲ. ಕ್ಯಾರೆಟ್ ಅರ್ಧ ಬೀಟ್ರೋಟು ಮಕ್ಳು ಸ್ಕೂಲಿಂದ ಬಂದಮೇಲೆ ಅವರಿಗೆ ಊಟ ಹಾಕ್ಕೊಟ್ಟು ಹಾಗೆ ಅವ್ರಿಗೆ ಪಪ್ಸ್ ತೊಗೊಂಬಂದಿದೆ. ಸೊ ಪಪ್ಸ್ ಕೊಟ್ಬಿಟ್ಟು ತಿನ್ನೋದು ಕೊಟ್ಟಿದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ನನ್ನ ಮಕ್ಳಿಗೂ ಸೇರ್ಕೊಂಡು ಒಂದೆರಡು ಅಡುಗೆ ರೀಲ್ಸ್ ಮಾಡ್ದೋ. ಸೊ ಅದೆಲ್ಲ ಮುಗಿದ್ಮೇಲೆ ಈಗ ದೇವ್ರ ಮನೆ ರೆಡಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು, ನನಗೆ ಈ ರೀತಿ ಎಲೆಗಳಲ್ಲಿ ದೊಡ್ಡ ಎಲೆ ಸಿಕ್ಬಿಟ್ರೆ ತುಂಬಾ ಇಷ್ಟ. ಒಂದೊಂದು ಚಿಕ್ಕ ಚಿಕ್ಕ ಎಲೆ ಸಿಗುತ್ತೆ, ನನಗೆ ಕಳ್ಸಿಗೆ ಇಷ್ಟ ಆಗಲ್ಲ. ಅಲ್ಲದೆ ನಾವು ಇಡೋದು ಒಂಬಾಳೆ ಕಳ್ಶ, ತೆಂಗಿನಕಾಯಿ ಕಳ್ಶನೂ ಅಲ್ಲ. ಸೊ ತೆಂಗಿನಕಾಯಿ ಎಲೆ ಹಿಂಗೆ ಇದ್ರ ತೆಂಗಿನಕಾಯಿ ಇಡ್ತೀವಲ್ಲ ಅಂತ ಅನ್ನೋದಕ್ಕೆ. ಸೊ ಒಂಬಾಳೆ ಕಳ್ಶ ಆಗಿರೋದ್ರಿಂದ ನಾನು ಎಲೆ ಇಟ್ಟೋದು ಅಂದರೆ ಏನೇ ಎಲೆ ಇಟ್ಟರು ಚೆನ್ನಾಗಿ ಕಾಣಬೇಕು. ಒಂದೊಂದ್ಸರಿ ಮಾವಿನ ಎಲೆನೇ ಇಕ್ಬಿಡ್ತೀನಿ. ನನಗೆ ಇಲೆದೆಲೆ ಏನಾದರೂ ಚೆನ್ನಾಗಿರೋದು ಸಿಗಲಿಲ್ಲ ಅಂದರೆ ಮಾವಿನ ಎಲೆನೇ ಸಿಕ್ಕಿದ್ರೆ, ನಮ್ಮ ಮನೆ ಎದುರುಗಡೆನೇ ಇದೆ. ಸೊ ಮಾವಿನ ಎಲೆನೇ ಇಕ್ಬಿಡ್ತೀನಿ. ಮಾವಿನ ಎಲೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ನನಗೆ ದೊಡ್ಡ ಎಲೆ ಸಿಕ್ಕಿದೆ ಇವತ್ತು, ತುಂಬಾ ಖುಷಿ ಆಯಿತು. ಸೊ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟೇ ಬೇಗ ಮಾಡಬೇಕು ಅಂತ ಕೂತ್ರು ನಾನು ರೆಡಿ ಮಾಡೋ ಅಷ್ಟರಲ್ಲಿ 1 ಅವರ್ ಆಗೇ ಹೋಗುತ್ತೆ. ಸೊ 4 o'clock ರೆಡಿ ಮಾಡೋಣ ಅಂತ ಕೂತ್ಕೊಂಡೆ, ನೋಡಿದ್ರೆ 5 ಆಗೇ ಹೋಯಿತು. ಸೊ ಫೈನಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಈಗ ಮಕ್ಕಳಿಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟರಲ್ಲಿ ಆಗಲಿ ಮೋಡ ಆಗಿಬಿಟ್ಟಿದೆ. ಈಗೇನು ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬರೋದು, 7:30 8 ಆಗುತ್ತೆ. ಸೊ ನಾನು ಒಬ್ಳಿಗೆ ಅಂತ ಟೀ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಬಂದು ಇವತ್ತು ಅಡ್ಲಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಇದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಇದು ಮಾಮೂಲಿ ಚಿಕನ್ ಮಸಾಲೆಗೆ ಏನು ಮಾಡ್ಕೊತೀವೋ ಮಸಾಲೆ, ಸೇಮ್ ಅದೇ ಮಸಾಲೆ. ಸೊ ಈ ಅಡ್ಲಕಾಯಿಗೆ ಅವರೇ ಬೇಳೆನ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಡ್ತೇನೆ. ಸೊ ನಾನು ಸಾಂಬಾರು ಮಾಡ್ತಾನೆ ಮುದ್ದೆಗೂ ಇಟ್ಕೊಂಡ್ಬಿಡ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಮಕ್ಕಳು ಬೇರೆ ಓದಿಸೋದಿರುತ್ತೆ. ಸೊ ಹಾಗಾಗಿ ಮುದ್ದೆಗೂ ಇಟ್ಕೊಂಡ್ಬಿಡ್ತೀನಿ. ಸಾಂಬಾರು ರೆಡಿ ಆಗುತ್ತೆ, ಒಂದು ಕಡೆ ಮುದ್ದೆನೂ ರೆಡಿ ಆಗುತ್ತೆ, ಇನ್ನೊಂದು ಕಡೆ ರೈಸ್ಗೂ ಇಟ್ಕೊಂಡ್ಬಿಡ್ತೀನಿ. ನಾನು ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಈ ರೀತಿ ಕಿಚನ್ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಸೊ ಬೆಳಗ್ಗೆ ನಮ್ಗೆ ಆರಾಮಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಅಡುಗೆ ಕೆಲಸನೂ ಮುಗೀತು. ಈಗ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ರೆ ಇವತ್ತಿನ ಕೆಲಸ ಎಲ್ಲ ಮುಗೀತು ಅಂತ.